ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ಎಲ್ಲರಿಗೂ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು. ಈ ದಿನ ನಾವು 12 ರಾಶಿಗಳವರ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುನ್ನ ಇಂದಿನ ದಿನದ ಪಂಚಾಂಗವನ್ನು ನೋಡೋಣ. ಇವತ್ತು ತಾರೀಕು 25 ಜನವರಿ 2026 ಭಾನುವಾರ. ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಮಾಘ ಮಾಸ, ಶುಕ್ಲ ಪಕ್ಷ, ಸಪ್ತಮಿ ತಿಥಿ. ಈ ದಿನದ ವಿಶೇಷ ರಥಸಪ್ತಮಿ, ಸಿದ್ಧಯೋಗ, ಗರಿಜಾಕರಣ. ಚಂದ್ರಗ್ರಹರು ಮೀನರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದರೆ, ಮಕರ ರಾಶಿ ಶ್ರವಣ ನಕ್ಷತ್ರದಲ್ಲಿ ಸೂರ್ಯಗ್ರಹರು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಗ್ರಹಗಳ ಒಂದು ಸ್ಥಾನವನ್ನು, ಸ್ಥಿತಿಗತಿಯನ್ನು ನೋಡೋದಾದರೆ ನೋಡಿ, ಚಂದ್ರಗ್ರಹರು ಮೀನರಾಶಿಯಲ್ಲಿ ಶನಿ ಮಹಾತ್ಮರ ಜೊತೆ ಇದ್ದಾರೆ. ಹಾಗೆಯೇ ಗುರುಗ್ರಹರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಕೇತುಗ್ರಹರು ಸಿಂಹರಾಶಿಯಲ್ಲಿ, ಹಾಗೆಯೇ ಮಕರ ರಾಶಿಯಲ್ಲಿ ಸೂರ್ಯಗ್ರಹರು, ಶುಕ್ರಗ್ರಹರು ಮತ್ತು ಬುಧಗ್ರಹರು, ಕುಜಗ್ರಹರು ಇದ್ದಾರೆ. ಇನ್ನು ಕುಂಭರಾಶಿಯಲ್ಲಿ ರಾಹುಗ್ರಹರು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ನಾವು ದ್ವಾದಶ ರಾಶಿಗಳ ಒಂದು ದಿನ ಭವಿಷ್ಯವನ್ನು ನೋಡೋದಕ್ಕೂ ಮುನ್ನ ಇಂದಿನ ದಿನ ವಿಶೇಷದ ಬಗ್ಗೆ ನಾವು ಮಾತನಾಡೋಣ. ನೋಡಿ, ಸೂರ್ಯಗ್ರಹರ ಇವತ್ತು ರಥಸಪ್ತಮಿ. ನಾನು ಈಗಾಗಲೇ ಹೇಳಿದಾಗೆ ಇವತ್ತು ಸೂರ್ಯಗ್ರಹರ ಜನ್ಮದಿನ ಕೂಡ. ಹಾಗೆಯೇ ರಥಸಪ್ತಮಿಯನ್ನು ನಾವು ಆರೋಗ್ಯ ಸಪ್ತಮಿ ಅಂತ ಕೂಡ ಕರಿತೀವಿ. ಸೂರ್ಯ ಇವತ್ತು ಹೊಸ ರಥವನ್ನು ಏರ್ತಕ್ಕಂತಹ ದಿನ ಅಂತಕ್ಕಂಥ ಒಂದು ಪ್ರತೀತಿ ನಮ್ಮಲ್ಲಿ ಇದೆ. ಪೌರಾಣಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ನಮಗೆ ನಂಬಿಕೆ ಅಂತಕ್ಕಂಥದ್ದು ಇದೆ. ಹಾಗೂ ಇದನ್ನು ನೋಡಿದಾಗ ಇದು ನಮ್ಮ ಜೀವನದಲ್ಲಿ ನಾವು ಕೂಡ ಒಂದು ಇದನ್ನು ಅಳವಡಿಸ್ಕೊಳ್ಬಹುದು ಅಂತ ಹೇಳ್ಬೋದು. ಅಂದರೆ ಜೀವನ ನೋಡಿ, ಒಂದು ರೀತಿ ಬರ್ತಾ 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 ಅದರಲ್ಲಿ ಏನಾದರೂ ಏರುಪೇರುಗಳಾಗ್ಬೋದು. ನಮ್ಮ ದೈಹಿಕವಾಗಿ, ಮಾನಸಿಕವಾಗಿ ನಾವು ಒಂದು ರೀತಿ ಕಳೆಗುಂದಬಹುದು, ಅಥವಾ ಏನೋ ಒಂದು ರೀತಿ ಡಲ್ಲಾಗ್ಬೋದು, ಖಿನ್ನತೆ ಆವರಿಸಿರಬಹುದು. ಅದೆಲ್ಲವನ್ನು ತೊಡೆದು ಹಾಕಿ ನಾವು ಮತ್ತೆ ಹೊಸ ಒಂದು ಪುನರುಜ್ಜೀವನ, ನಮ್ಮ ಜೀವನವನ್ನು ಮತ್ತಷ್ಟು ಪುನಶ್ಚೇತನಗೊಳಿಸಿಕೊಳ್ಳತಕ್ಕಂಥ ದಿನ ಇದಾಗಿದೆ ಅನ್ನೋದನ್ನು ನಾವು ಇದನ್ನು ಬೇಕಾದ್ರೆ ನಾವು ಒಂದು ಸಿಂಬಾಲಿಕ್ಕಾಗಿ ತಗೊಳ್ಬಹುದು ಅಂತ ಹೇಳ್ಬೋದು. ಹಾಗೆಯೇ ಇವತ್ತು ಸ್ನಾನ ಅಂತಕ್ಕಂಥದ್ದು ಬಹಳ ಒಂದು ವಿಶೇಷ. ಅದರಲ್ಲೂ ಎಕ್ಕದ ಎಲೆಗಳನ್ನು ಇಟ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ಇಂದಿನ ದಿನದ ವಿಶೇಷ ಆಗಿರುತ್ತೆ. ಅದು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಇವತ್ತು ಸ್ನಾನದ ಮುಹೂರ್ತ 5 ಗಂಟೆ 26 ನಿಮಿಷದಿಂದ 7 ಗಂಟೆ 13 ನಿಮಿಷದವರೆಗೆ ಇದೆ. ಹಾಗೆಯೇ ಇವತ್ತು ಸ್ನಾನವನ್ನು ಮಾಡುವಾಗ ಅರ್ಕದ ಎಲೆ ಅಥವಾ ಎಕ್ಕದ ಎಲೆಯನ್ನು ನಾವು ಏನು ಮಾಡಬೇಕಂತಂದರೆ, ತಲೆ ಮತ್ತು ಭುಜ, ಕತ್ತು, ಕಂಕಳು, ತೊಡೆ ಮತ್ತು ಪಾದದ ಮೇಲೆ ಇಟ್ಕೊಂಡು ಮಾಡಬೇಕು. ಸ್ನಾನ ಮಾಡುವಾಗ ಹೇಳಬೇಕಾದಂಥ ಮಂತ್ರ ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಪರಿಣಮಾದಾಯ ಸಪ್ತಮ್ಯಾಂ ಸ್ನಾನಮಾಚರೇತ್. ಇದನ್ನು ಹೇಳ್ಕೊಳ್ಬೇಕು. ನೋಡಿ, ಈ ಸ್ನಾನದಿಂದ ಏನಾಗುತ್ತೆ ಅಂದರೆ ಚರ್ಮದ ಕಾಯಿಲೆ ದೂರ ಆಗ್ತಕ್ಕಂಥದ್ದು, ದೇಹದ ಶಕ್ತಿ ಹೆಚ್ಚಳ ಆಗ್ತಕ್ಕಂಥದ್ದು ಆಗುತ್ತೆ. ಮತ್ತು ಎಕ್ಕದೆಲೆಯನ್ನು ನಾವು ಬಹಳ ಮುಖ್ಯವಾಗಿ ಸಂಧಿವಾತ, ಮೊಣಕಾಲು ಊತ ಕಡಿಮೆ ಮಾಡ್ತಕ್ಕಂಥದ್ದು, ಇಂಥದಕ್ಕೆಲ್ಲ ಬಳಸ್ತೀವಿ. ಅದನ್ನು ಹೇಗೆ ಬಳಸಬೇಕು ಅಂತ ತಿಳ್ಕೊಂಡು ಮಾಡಬೇಕು. ಕೆಲವೊಮ್ಮೆ ನಾವು ಅದನ್ನು ಎಣ್ಣೆಯಲ್ಲಿ ಬಿಸಿ ಮಾಡಿ, ಎಣ್ಣೆಯೆಲ್ಲ ಕಾಯಿಸಿ ಅದ್ರ ಜೊತೆ ಬಿಸಿ ಮಾಡಿ ಹಚ್ತೀವಿ. ಇನ್ನೊಮ್ಮೆ ಡೈರೆಕ್ಟಾಗಿ ಅದನ್ನೇ ಬಿಸಿ ಮಾಡಿ ಹಚ್ತಕ್ಕಂಥದ್ದು. ಇದೆಲ್ಲವನ್ನು ತಿಳ್ಕೊಂಡು ಮಾಡಬೇಕು. ಯಾವುದೇ ಕಾರಣಕ್ಕೂ ನೀವೇ ಪ್ರಯೋಗ ಮಾಡಲಿಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ. ಹಾಗೆಯೇ ಇವತ್ತು ಸೂರ್ಯನಿಗೆ ಎಲ್ಲರೂ ಕೂಡ ಅರ್ಘ್ಯವನ್ನು ಪ್ರದಾನವನ್ನು ಮಾಡ್ತಕ್ಕಂಥದ್ದು ಬಹಳ ಶುಭವನ್ನು ತಂದುಕೊಡುತ್ತೆ. ಈಗ ನಾವು ನೇರವಾಗಿ 12 ರಾಶಿಗಳ ಇಂದಿನ ದಿನ ಭವಿಷ್ಯವನ್ನು ನೋಡಿಬಿಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ಇವತ್ತು ದಿನ ತುಂಬಾ ಚೆನ್ನಾಗಿದೆ. ನೀವು ಕೈಗೊಂಡಂತಹ ಕೆಲಸಗಳಲ್ಲಿ ಉತ್ಕೃಷ್ಟ ಜಯ ನಿಮ್ಮದಾಗುತ್ತೆ. ಸಕಲ ಕಾರ್ಯಗಳು ಸಿದ್ಧಿ ಅಂದಮೇಲೆ ಇನ್ನೇನು ಬೇಕು ಅಲ್ವಾ. ಹಾಗೆಯೇ ಸ್ಥಾನಮಾನದಲ್ಲಿ ಒಂದು ಔನ್ನತ್ಯ ಪ್ರಾಪ್ತಿಯಾಗುವ ಶುಭ ಸೂಚನೆಗಳು ಮುಂದಿನ ದಿನಗಳಲ್ಲಿ ನಿಮಗೆ ಸಿಗುತ್ತೆ. ಆದರೆ ನಿಮ್ಮ ಭಾವನೆಗಳನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನಿಮ್ಮ ಸುತ್ತಮುತ್ತಲಿನವರಿಂದಲೇ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು, ಮಾನಸಿಕವಾಗಿ ಗೊಂದಲ ಉಂಟಾಗ್ತಕ್ಕಂಥದ್ದು ನಿಮಗೆ ಸ್ವಲ್ಪ ಇದೆ. ಆದರೂ ಕೂಡ ಕೆಲವರಿಗೆ ಮಿತ್ರರಿಂದ ಅನುಕೂಲವೂ ಇದೆ, ಬಂಧು ಬಾಂಧವರಿಂದ ಉಡುಗೊರೆ ನಿಮಗೆ ಸಿಗ್ಬೋದು ಇವತ್ತು. ಹಾಗೆಯೇ ನಿಮ್ಮ ಇಷ್ಟದ ಕಾರ್ಯಗಳಲ್ಲಿ ಕೆಲವರು ತೊಡಗಿಸ್ಕೊಳ್ತೀರಾ. ಇನ್ನು ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ನೋಡಿ, ಇವತ್ತು ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದರಿ. ಅದರಲ್ಲೂ ಹಣದ ವ್ಯವಹಾರಗಳನ್ನು ಮಾಡುವಾಗ ಸ್ವಲ್ಪ ಜಾಗ್ರತೆ ಅತ್ಯಂತ ಅಗತ್ಯ. ದಿಢೀರಂಥ ಅನಿರೀಕ್ಷಿತವಾದ ಆಪತ್ತು ನಿಮಗೆ ಎದುರಾಗ್ತಕ್ಕಂಥದ್ದು ಆಗುತ್ತೆ. ಮತ್ತು ಸುಸ್ತು, ಆಯಾಸ, ಹೀಗಾಗಿ ವಿಶ್ರಾಂತಿ ಬೇಕು ಅಂತ ಅನಿಸುತ್ತೆ. ಇನ್ನೂ ಕೆಲವರು ನಿಮ್ಮ ಬಾಳ ಸಂಗಾತಿಯೊಡನೆ, ಮಕ್ಕಳೊಡನೆ ಸುತ್ತಾಟವನ್ನು ನಡೆಸ್ತೀರಾ. ಇದು ಇಡೀ ದಿನ ಖುಷಿಯಾಗಿರಲಿಕ್ಕೆ ಕೂಡ, ಇಡೀ ದಿನ ಕಾಲವನ್ನು ನೀವು ಖುಷಿಯಾಗಿ ಕಳಿತೀರಾ ಅಂತ ಹೇಳ್ಬೋದು.
ಇನ್ನು ಮಿಥುನ ರಾಶಿಯವರಿಗೆ ಸ್ವಲ್ಪ ಇವತ್ತು ತಲೆನೋವು, ಸ್ವಲ್ಪ ರೋಗ ಬಾಧೆಗಳು, ಕೆಮ್ಮು ದಮು ಅಥವಾ ಅಸ್ತಮ ಇಂಥದ್ದೆಲ್ಲ ಕೆಲವರಿಗೆ ಕಾಡುತ್ತೆ. ಇನ್ನು ಕೆಲವರಿಗೆ ತಮ್ಮ ಬಾಳ ಸಂಗಾತಿಯಿಂದ ಅಸಹಕಾರ ಅಂತ ಹೇಳ್ಬೋದು. ಅಂದರೆ ಸಹಕಾರ ಸಿಗಲ್ಲ. ಯಾವ್ದಾದ್ರು ಒಂದು ಮಾಡಬೇಕು ಅಂದರೆ ಸ್ವಲ್ಪ ಕೋಪ ಮಾಡ್ಕೊಂಡಿರೋದು, ಮುಖ ಊದಿಸ್ಕೊಳ್ಳೋದು, ಈ ರೀತಿದೆಲ್ಲ ಸ್ವಲ್ಪ ಅಸಡ್ಡೆಯನ್ನು ತೋರಿಸ್ತಕ್ಕಂಥದ್ದು ಆಗುತ್ತೆ. ಆದರೆ ನೀವು ಆರ್ಥಿಕ ಅಭಿವೃದ್ಧಿಗಾಗಿ ಹೊಸ ಹೊಸ ಯೋಜನೆಯನ್ನು ಕೂಡ ನೀವು ಕೈಗೊಳ್ತೀರಾ ಅಂತ ಹೇಳ್ಬಹುದು. ಇನ್ನು ಮುಂದಿನ ರಾಶಿ ಕಟಕ ರಾಶಿಯವರಿಗೆ ಇವತ್ತು ನೋಡಿ, ನೀವು ಮಾರ್ಗ ಮಧ್ಯದಲ್ಲಿ ಅಂದರೆ ಸಂಚಾರ ಹೊರಟಾಗ ಒಂದು ರೀತಿ ನಿಮ್ಮ ವಾಹನಕ್ಕೆ ಏನಾದರೂ ತೊಂದರೆ ಆಗಬಹುದು, ಅಥವಾ ಬೇರೆ ಇನ್ನೇನೋ ಒಂದು ಅಡ್ಡಿ ಆತಂಕಗಳಾಗಬಹುದು, ಅಪಘಾತಗಳು ಇತ್ಯಾದಿಗಳು ಆಗ್ತಕ್ಕಂತಹ ಒಂದು ಸಂಭವ ಇದೆ. ಇನ್ನು ಕೆಲವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ, ಏಕಾಗ್ರತೆಯಿಂದ ಆತ್ಮವಿಶ್ವಾಸದಿಂದ ಪಾಲ್ಗೊಳ್ಳಿ, ಒಳ್ಳೆಯ ಫಲಿತಾಂಶವನ್ನು ನೀವು ಆವಾಗ ನಿರೀಕ್ಷೆ ಮಾಡಬಹುದು. ಇನ್ನು ನಿಮ್ಮ ಮನೆಗಾಗಿ, ಕುಟುಂಬ ಸದಸ್ಯರಿಗಾಗಿ, ಮಕ್ಕಳಿಗಾಗಿ ನೀವು ಅವರ ಒಳ್ಳೆಯದಕ್ಕಾಗಿ ಏನೆಲ್ಲ ಯೋಜನೆಗಳನ್ನು ಹಾಕ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ನೀವು ಇವತ್ತು ಚಿಂತನೆಯನ್ನು ನಡೆಸ್ತೀರಾ. ಇನ್ನು ಸಿಂಹರಾಶಿಯವರಿಗೆ ನೋಡಿ, ಇವತ್ತು ರೋಗ ನಿವೃತ್ತಿ ಇದೆ, ಶತ್ರು ನಾಶ ಇದೆ, ಮತ್ತು ಶೋಕಗಳು ಪರಿಹಾರ ಆಗ್ತಕ್ಕಂತಹ ದಿನ. ಹಾಗೆಯೇ ಇವತ್ತು ನೀವು ಬಹಳ ಸಂತೋಷದಿಂದ ಇರ್ತೀರಾ, ಹಾಗೂ ಈ ದಿನ ಪೂರ್ತಿ ನಿಮಗೆ ಒಂದು ರೀತಿ ಫಲಪ್ರದ ಅಂತ ಅನಿಸುತ್ತೆ. ದಿಢೀರಾಗಿ ಹಣ ಸಿಗಬಹುದು. ಹಾಗೆಯೇ ಪ್ರೇಮಿಗಳಿಗೆ, ಅವಿವಾಹಿತರಿಗೆ ಕೂಡ ಇವತ್ತು ಶುಭ ದಿನ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ದುಪ್ಪಟ್ಟು ಲಾಭವನ್ನು ನೀವು ಕೂಡ ನಿರೀಕ್ಷೆ ಇವತ್ತು ಮಾಡಬಹುದು. ಇನ್ನು ಕನ್ಯಾರಾಶಿಯವರಿಗೆ ನೋಡಿ, ಇವತ್ತು ಹಣದ ನಿರ್ವಹಣೆಯಲ್ಲಿ ಬಹಳ ಜಾಗ್ರತೆಯಿಂದ ಇರಬೇಕು. ನೀವು ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ. ಮತ್ತು ಕೆಲವರಿಗೆ ಸ್ವಲ್ಪ ರೋಗ ಬಾಧೆಗಳನ್ನು ಇದೆ, ಮತ್ತು ಶತ್ರುಪೀಡನೆ ಕೂಡ ಇದೆ. ಇನ್ನು ಕೆಲವರು ಇವತ್ತು ಗಂಡ ಮಕ್ಕಳ ಜೊತೆ, ಹೆಂಡತಿ ಮಕ್ಕಳ ಜೊತೆ ನೀವು ಹೊರಗಡೆ ಕಾಲವನ್ನು ಕಳೀತೀರಾ. ವ್ಯಾಪಾರಿಗಳಿಗೆ ಮಿಶ್ರ ಫಲ ಇವತ್ತು ಇದೆ. ಇನ್ನು ತುಲಾರಾಶಿಯವರಿಗೆ ಇವತ್ತು ನೋಡಿ, ಸ್ವಲ್ಪ ರೋಗ ಬಾಧೆ, ಸ್ತ್ರೀಯರಿಂದ ಸಂಕಷ್ಟಗಳು ಇರಬಹುದು. ಕೆಲವರಿಗೆ ಕೆಮ್ಮು, ನೆಗಡಿ ಮತ್ತು ಮುಟ್ಟಿಗೆ ಸಂಬಂಧಿತ ಸಮಸ್ಯೆಗಳು, ಉದರ ಶೂಲೆ ಇತ್ಯಾದಿಗಳು ನಿಮ್ಮನ್ನು ಬಾಧಿಸುತ್ತೆ. ಇನ್ನು ಕೆಲವರಿಗೆ ಬಹುದಿನಗಳ ಕನಸು ಸಾಕಾರಗೊಳ್ತಕ್ಕಂಥ ದಿನ ಆಗುತ್ತೆ. ಮನೆಯಲ್ಲಿ ಹೋಮ ಹವನಾದಿಗಳನ್ನು ಆಚರಿಸ್ತೀರಾ. ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಂತಹ ತೃಪ್ತಿ ಇದನ್ನು ನಿಮಗೆ ಸಿಗತ್ತೆ ಅಂತ ಹೇಳಬಹುದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ನೋಡಿ, ಸೂಪರಾಗಿದೆ. ಇವತ್ತು ಒಂದು ಸ್ಥಾನಮಾನ ಪ್ರಾಪ್ತಿ ಆಗ್ತಕ್ಕಂಥದ್ದು, ಗೃಹ ಲಾಭ, ಧನಲಾಭ, ಸಂತೋಷಕೂಟ ಇದೆಲ್ಲ ನಿಮಗೆ ಇವತ್ತು ಇರುತ್ತೆ. ಶತ್ರುಗಳಿಗೆ ಹಿನ್ನಡೆ ಆಗುತ್ತೆ. ನಿನ್ನೆಯವರೆಗೂ ಇದ್ದಂತಹ ಒಂದು ದೈಹಿಕ ಬಾಧೆ, ನೋವು ಇವತ್ತು ನಿಮಗೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಲಿದೆ ಅಂತ ಹೇಳ್ಬೋದು. ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಇನ್ನು ಮುಂದಿನ ರಾಶಿ ಧನುಸು ರಾಶಿಯಲ್ಲಿ ನೋಡಿ, ಕೆಲವರಿಗೆ ಸಕಲ ಕಾರ್ಯಗಳಲ್ಲೂ ಯಾವ ಕೆಲಸ ಮಾಡಿದ್ರೂ ಒಂದು ರೀತಿಯ ವಿಘ್ನಗಳಾಗ್ತಕ್ಕಂಥದ್ದು ಆಗುತ್ತೆ. ಮತ್ತು ಸ್ವಲ್ಪ ಕಣ್ಣಿಗೆ ತೊಂದರೆ ಆಗ್ತಕ್ಕಂಥದ್ದು ಇರ್ಬೋದು, ವಂಚನೆಗೆ ಒಳಗಾಗ್ತಕ್ಕಂಥ ದಿನ ಕೂಡ ಆಗಿರುತ್ತೆ. ಇನ್ನು ಕೆಲವರಿಗೆ ಮಕ್ಕಳ ಒಂದು ಸಾಧನೆಯಿಂದ ಸ್ವಲ್ಪ ಹೆಮ್ಮೆ ಪಡ್ತಕ್ಕಂತಹ, ಖುಷಿ ಪಡ್ತಕ್ಕಂತಹ ದಿನ ಆಗಿರುತ್ತೆ. ಇನ್ನು ಕೆಲವರಿಗೆ ಇಂದಿನ ಒಂದು ದಿನ, ಈ ದಿನದ ಒಂದು ಸೂರ್ಯೋದಯ ಒಂದು ನಿಮ್ಮ ಪಾಲಿಗೆ ಕೂಡ ಒಂದು ರೀತಿ ಭಾಗ್ಯೋದಯ ಆಗ್ತಕ್ಕಂಥದ್ದು, ಜೀವನ ಪೂರ್ತಿ ನೆನಪಿನಲ್ಲಿ ಇಟ್ಟುಕೊಳ್ತಕ್ಕಂತಹ ದಿನ ಆಗ್ತಕ್ಕಂಥದ್ದು ಕೂಡ ಆಗತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿಯವರಿಗೆ ನೋಡಿ, ಇವತ್ತು ಸ್ವಲ್ಪ ದೇಹಾಯಾಸ ಆಗ್ತಕ್ಕಂಥದ್ದು, ಸ್ವಲ್ಪ ಸಣ್ಣ ಪುಟ್ಟದಕ್ಕೂ ಕೋಪ ಬರ್ತಕ್ಕಂಥದ್ದು, ಈ ರೀತಿಯಲ್ಲಿ ಆಗುತ್ತೆ. ರೋಗ ಪೀಡೆ ಕೂಡ ಇರುತ್ತೆ. ಆದಾಗ್ಯೂ ಕೂಡ ನಿಮಗೆ ಒಂದು ಸೂಕ್ತ ಔಷಧಿ, ವೈದ್ಯರ ಸಹಕಾರ ಇದೆಲ್ಲವೂ ಸಿಕ್ಕಿ ನಿಮಗೆ ರೋಗ ಬಾಧೆಯಿಂದ ನೀವು ಸ್ವಲ್ಪ ಹೊರಬರಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಸಂಚಾರದಿಂದ ಸ್ವಲ್ಪ ಮಟ್ಟಿಗೆ ಸುಸ್ತು, ತೊಂದರೆಯನ್ನು ಅನುಭವಿಸ್ತೀರಾ. ಆದರೆ ಬಂಧು ಬಾಂಧವರ ಒಡನಾಟದಿಂದ ಕೆಲವರಿಗೆ ಸಂತೋಷ ವೃದ್ಧಿ ಆಗುತ್ತೆ ಅಂತ ಹೇಳಬಹುದು. ಇನ್ನು ಮುಂದಿನ ರಾಶಿ ಕುಂಭರಾಶಿಯವರಿಗೆ ನೋಡಿ, ಇವತ್ತು ಸ್ವಲ್ಪ ಯಾಕೋ ಒಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಏನಾದರೂ ಒಂದು ಮಾತಾಡೋಣ, ಯಾರಿಗಾರು ಒಂದು ಒಳ್ಳೆಯ ಸಲಹೆ ಕೊಡೋಣ ಅಂತ ಒಂದು ಒಳ್ಳೆಯ ಸಂದರ್ಭದಲ್ಲಿ, ಒಳ್ಳೆಯ ಸಮಯದಲ್ಲಿ ಬುದ್ಧಿ ಕೈ ಕೊಟ್ಬಿಡುತ್ತೆ. ನಿಮಗೆ ಏನು ಹೇಳಬೇಕು ಅಂತಲೇ ತೋಚೋದಿಲ್ಲ, ಹಾಗಾಗಿಬಿಡತ್ತೆ. ಇನ್ನು ಕೆಲವರು ಸ್ವಲ್ಪ ಅವಕಾಶವಾದಿಗಳಾಗಿರ್ತಾರೆ. ಇವತ್ತು ನಿಜ, ಕೆಲವೊಮ್ಮೆ ಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅವಕಾಶವಾದಿತನ ಬೇಕಾಗುತ್ತೆ ಕೆಲವೊಮ್ಮೆ ಬೇಡ. ಹೀಗಾಗಿ ಸಮಯ, ಸಂದರ್ಭ ಎಲ್ಲವನ್ನು ನೋಡಿಕೊಂಡು ನೀವು ಆ ರೀತಿಯಲ್ಲೇ ನಡ್ಕೊಳ್ಳಿ. ಮತ್ತು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನೀವು ಎಲ್ಲೇ ಮೀರಿ ಹೋಗದ ಹಾಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಅಲ್ವಾ. ಯಾಕೆಂದರೆ ಎಲ್ಲರಿಗೂ ಕೂಡ ಒಂದು ಮಿತಿ ಅನ್ನೋದು ಇರುತ್ತೆ. ಮತ್ತು ಕಲ್ಪನೆಗೂ ವಾಸ್ತವಕ್ಕೂ ಇರ್ತಕ್ಕಂತಹ ಒಂದು ವ್ಯತ್ಯಾಸದ ಅರಿವು ನಿಮಗೆ ಇವತ್ತು ಆಗುತ್ತೆ. ನಾವು ಎಷ್ಟೇ ಓದಿರ್ಬೋದು, ಆದರೆ ಅದು ನಮ್ಮ ಅನುಭವಕ್ಕೆ ಬಂದಾಗಲೇ ನಾವು ಅದನ್ನು ತಿಳ್ಕೊಳ್ತೀವಿ ಅಲ್ವಾ. ಆ ರೀತಿಯ ಒಂದು ಅರಿವು ನಿಮಗೆ ಇವತ್ತು ಆಗುತ್ತೆ.
ಇನ್ನು ಮುಂದಿನ ರಾಶಿ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಸೂಪರ್ ಆಗಿದೆ. ಸ್ಥಾನಮಾನ ಪ್ರಾಪ್ತಿ ಇದೆ, ಗೃಹ ಲಾಭ ಇದೆ, ಧನ ಲಾಭ ಇದೆ, ಸಂತೋಷ ಕೂಡ ಇದೆ. ಹಾಗೆಯೇ ಆದರೆ ಆರೋಗ್ಯದ ಬಗ್ಗೆ ಮೀನರಾಶಿಯವರು ಜಾಗ್ರತೆಯನ್ನು ವಹಿಸಬೇಕು. ನಿರ್ಲಕ್ಷ್ಯದಿಂದ ಕೆಲವರಿಗೆ ವ್ಯವಹಾರಗಳಲ್ಲಿ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ. ಮತ್ತು ಸ್ವಲ್ಪ ವಿಫಲತೆಯನ್ನು ಕಾಣ್ತೀರಾ. ಕುಟುಂಬ ಸದಸ್ಯರಿಂದ ನಿಮಗೆ ಇವತ್ತು ಶುಭ ಸುದ್ದಿ ಸಿಗುತ್ತೆ. ಹಿರಿಯರ ಆಶೀರ್ವಾದ, ದೈವ ಕೃಪೆ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ನಿಮ್ಮ ಒಂದು ಉತ್ತಮ ನಡವಳಿಕೆಯ ಬಗ್ಗೆ ಕೂಡ ನಿಮಗೆ ಪ್ರಶಂಸೆ ಪ್ರಾಪ್ತವಾಗುತ್ತೆ. ಇದಿಷ್ಟು ದ್ವಾದಶ ರಾಶಿಗಳವರ ಇಂದಿನ ದಿನ ಭವಿಷ್ಯ ಆಗಿತ್ತು. ನೋಡಿ, ಎಲ್ಲ 12 ರಾಶಿಗಳವರು ಕೂಡ ಇವತ್ತು ಒಳ್ಳೆಯ ದಿನ ಆಗಿದೆ, ರಥಸಪ್ತಮಿ. ಈ ಶುಭ ದಿನವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಸೂರ್ಯನಿಗೆ ಅರ್ಘ್ಯವನ್ನು ಕೊಡಿ. ಅರ್ಘ್ಯವನ್ನು ಕೊಡುವಾಗ ಸ್ವಲ್ಪ ಅರಿಶಿನ, ಹಾಗೆಯೇ ಸ್ವಲ್ಪ ಬೆಲ್ಲದ ಪುಡಿ, ಹಾಗೆಯೇ ಕೆಂಪು ಹೂವು ಅಂದರೆ ದಾಸವಾಳ, ಈ ಥರದ ಹೂವನ್ನು ಇಟ್ಕೊಂಡು ಸೂರ್ಯನಿಗೆ ಓಂ ಹ್ರಾಂ ಹ್ರೀಂ ರೌಂ ಸಹ ಸೂರ್ಯಾಯ ನಮಃ ಅಂತ ಹೇಳ್ಕೊಂಡು ಅರ್ಘ್ಯವನ್ನು ಕೊಡಿ. ಇದು ಒಂದೇ ಮಂತ್ರ ಅಲ್ಲ, ಇನ್ನು ಯಾವ್ದು ಬೇಕಾದರೂ ಹೇಳ್ಬೋದು. ಓಂ ಗೃಹಿಣಿನೇ ನಮಃ ಹೇಳ್ಬೋದು, ಅಥವಾ ನೀವು ಸೂರ್ಯ ಗಾಯತ್ರಿಯನ್ನು ಹೇಳ್ಬೋದು. ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಅಂತ. ಇದಲ್ಲದೆ ಬೇರೆ ಬೇರೆ ಗಾಯತ್ರಿ ಇದೆ, ಸೂರ್ಯ ಗಾಯತ್ರಿ, ಯಾವುದನ್ನು ಬೇಕಾದರೂ ನೀವು ಹೇಳಿಕೊಂಡು ನೀವು ಈ ದಿನವನ್ನು ಸಾರ್ಥಕಪಡಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.